ಇದು ಸಿನಿಮಾ ಅಲ್ಲ, ಆದರೆ ನಡೆದದ್ದು ಪಕ್ಕಾ ಪುಷ್ಪ ಸ್ಟೈಲ್ನಲ್ಲಿ. ಅರಣ್ಯ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚೆ ರಕ್ತ ಚಂದನ ಕಳ್ಳ ಸಾಗಣೆ ಮಾಡಿದ ಪುಷ್ಪನ ಐಡಿಯಾನೇ. ಇದೀಗ ಇದೇ ಐಡಿಯಾವನ್ನ ಕರ್ನಾಟಕದಲ್ಲಿ ಬಳಸಿತ್ತು ಸ್ಪಿರಿಟ್ ಮಾಫಿಯಾ ಗ್ಯಾಂಗ್. ಒಂದು ಸಾಮಾನ್ಯ ಆಯಿಲ್ ಟ್ಯಾಂಕರ್, ಆದರೆ ಅದರ ಒಳಗೆ ಇತ್ತು ಕೋಟಿ ಕೋಟಿ ದಂಧೆಯ ರಹಸ್ಯ. ಅಧಿಕಾರಿಗಳು ಟ್ಯಾಂಕರ್ ತೆರೆದ ಕ್ಷಣ ಅವರಿಗೆ ಕಂಡ ದೃಶ್ಯ ನೋಡಿ ಅವರೇ ಶಾಕ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಾಂಬೋಟಿ, ದಟ್ಟ ಕಾಡು, ಸೈಲೆಂಟ್ ರಸ್ತೆ. ಆದರೆ ಆ ರಾತ್ರಿ ಅಲ್ಲಿ ನಡೆದದ್ದು ಸಿನಿಮಾವನ್ನೇ ಮೀರಿಸೋ ಆಪರೇಷನ್. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ರಸ್ತೆಯ ಮಧ್ಯೆ ಚೆಕ್ ಪೋಸ್ಟ್ ಹಾಕ್ತಾರೆ. ಅದೇ ಸಮಯಕ್ಕೆ ಒಂದು ಭಾರಿ ಆಯಿಲ್ ಟ್ಯಾಂಕರ್ ಎಂಟ್ರಿ ಕೊಡುತ್ತೆ. ಮೇಲ್ನೋಟಕ್ಕೆ ಎಲ್ಲವೂ ನಾರ್ಮಲ್. ಡ್ರೈವರ್ ಕೂಡ ಫುಲ್ ಕಾನ್ಫಿಡೆನ್ಸ್ ನಲ್ಲೇ, ಸಾರ್ ಆಯಿಲ್ ಟ್ಯಾಂಕರ್ ಸಾರ್, ಪೇಪರ್ ಎಲ್ಲ ಕ್ಲೀನ್ ಅಂತ ಹೇಳಿದ್ದ. ಅಧಿಕಾರಿಗಳು ಟ್ಯಾಂಕರ್ ಓಪನ್ ಮಾಡಿ ನೋಡಿದಾಗ ಅದರೊಳಗೆ ನಿಜವಾಗಿಯೂ ಆಯಿಲ್ ಇತ್ತು. ಆ ಕ್ಷಣಕ್ಕೆ ಟ್ಯಾಂಕರ್ ಹೋಗ್ಬೇಕಿತ್ತು. ಆದ್ರೆ ಒಬ್ಬ ಅಧಿಕಾರಿಗೆ ಬಂದ ಸಣ್ಣ ಅನುಮಾನ ಇಡೀ ಮಾಫಿಯಾದ ಮುಖವಾಡವನ್ನೇ ಕಳಚಿಬಿಡ್ತು. ಪುಷ್ಪ ಸಿನಿಮಾದಲ್ಲಿ ಹೇಗೆ ಟ್ಯಾಂಕರ್ ಒಳಗೆ ರೆಡ್ ಸ್ಯಾಂಡಲ್ ಬಚ್ಚಿಟ್ಟು ಮೇಲ್ಭಾಗದಲ್ಲೇ ಹಾಲು ತುಂಬಿದ್ರೋ ಅದೇ ಟೆಕ್ನಿಕ್ ಇಲ್ಲಿ ಬಳಸಲಾಗಿತ್ತು. ಟ್ಯಾಂಕರ್ನ 2 ಭಾಗವಾಗಿ ವಿಂಗಡಿಸಿ ಮೇಲ್ಭಾಗದಲ್ಲಿ ಆಯಿಲ್ ತುಂಬಲಾಗಿತ್ತು. ಪೊಲೀಸರು ಚೆಕ್ ಮಾಡಿದ್ರೆ ಆಯಿಲ್ ಮಾತ್ರ ಕಾಣಬೇಕು. ಈ ರೀತಿ ಪ್ಲಾನ್ ಮಾಡಿದ್ರು ಕಿರಾತಕರು. ಆದ್ರೆ ಅಧಿಕಾರಿಗಳು ಈ ಬಾರಿ ಡೀಪ್ ಚೆಕಿಂಗ್ ಮಾಡ್ತಾರೆ. ಟಾರ್ಚ್ ಹಾಕಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತಲೇ ಕೆಳ ಲೇಯರ್ ನಲ್ಲಿ ಕಂಡಿದ್ದು ಸಾವಿರಾರು ಲೀಟರ್ ಅಕ್ರಮ ಸ್ಪಿರಿಟ್. ಒಂದು ಕ್ಷಣ ಅಧಿಕಾರಿಗಳೇ ಶಾಕ್. ಯಾಕಂದ್ರೆ ಟ್ಯಾಂಕರ್ ಸುತ್ತಲೂ ಸಂಪೂರ್ಣವಾಗಿ ಸ್ಪಿರಿಟ್ ನಿಂದ ಫಿಲ್ ಮಾಡಲಾಗಿತ್ತು. ಅಂದಾಜು 14,000 ಲೀಟರ್, ಮೌಲ್ಯ ಬರೋಬ್ಬರಿ 35 ಲಕ್ಷ ರೂಪಾಯಿ. ಈ ದಂಧೆ ಇನ್ನು ಡೇಂಜರಸ್ ಅನ್ನಿಸೋದು ಇದರ ರೂಟ್ ನೋಡಿ. ಈ ಟ್ಯಾಂಕರ್ ಹೊರಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಿಂದ. ಡೆಸ್ಟಿನೇಷನ್ ಗೋವಾ. ಸಾಮಾನ್ಯವಾಗಿ ಗೋವಾದಿಂದ ಕರ್ನಾಟಕಕ್ಕೆ ಮದ್ಯ ಬರುತ್ತೆ ಅನ್ನೋ ಸುದ್ದಿ ಕೇಳ್ತೀವಿ. ಆದ್ರೆ ಇಲ್ಲಿ ಸ್ಟೋರಿ ಉಲ್ಟಾ. ಕರ್ನಾಟಕದಿಂದಲೇ ಗೋವಾಕ್ಕೆ ಅಕ್ರಮ ಸ್ಪಿರಿಟ್ ಸಾಗಾಟ ಮಾಡಲಾಗ್ತಿತ್ತು, ಅದರಲ್ಲೂ ಸಿನಿಮಾ ಸ್ಟೈಲ್ನಲ್ಲಿ. ಈ ಆಪರೇಷನ್ ವೇಳೆ ಓರ್ವ ಆರೋಪಿಯನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದ್ರೆ ಇವನು ಕೇವಲ ಡ್ರೈವರ ಅಥವಾ ಇದಕ್ಕಿಂತ ದೊಡ್ಡ ಮಾಫಿಯಾ ನೆಟ್ವರ್ಕ್ ಇದೆಯಾ? ಈ ದಂಧೆಯ ಹಿಂದಿರುವ ಅಸಲಿ ಕಿಂಗ್ ಪಿನ್ ಯಾರು? ನೆಲಮಂಗಲದಿಂದ ಗೋವಾವರೆಗೂ ಯಾರ್ಯಾರು ಕೈ ಜೋಡಿಸಿದ್ದಾರೆ? ಈಗ ಅಬಕಾರಿ ಇಲಾಖೆ ಇಡೀ ಜಾಲದ ಬೆನ್ನು ಬಿದ್ದಿದೆ. ಒಂದು ಸಣ್ಣ ಅನುಮಾನ ಇವತ್ತು ಕೋಟಿ ಕೋಟಿ ದಂಧೆಯ ರಹಸ್ಯ ಬಯಲು ಮಾಡಿದೆ. ಸಿನಿಮಾದಲ್ಲಿ ನೋಡಿದ ಐಡಿಯಾಗಳು ರಿಯಲ್ ಲೈಫ್ ನಲ್ಲಿ ಕ್ರೈಮ್ ಆಗಿ ಬದಲಾಗ್ತಿರೋದು ನಿಜಕ್ಕೂ ಆತಂಕಕಾರಿ. ಇಂತಹ ಕ್ರೈಮ್ ಥ್ರಿಲ್ಲರ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.